ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದಿನ ನಾನು ಶೇರ್ ಮಾಡ್ತಾ ಇರೋ ವಿಷಯ ಬಂದು ಹಳ್ಳಿಗಳ ಕಡೆ ನಾವು ಯಾವ ರೀತಿ ಚಿಕನ್ ಬಸ್ಸಾರು ಮಾಡ್ತೀವಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಇದರಲ್ಲಿ ಗುಂಡ್ಕಲ್ಲಲ್ಲಿ ರುಬ್ತಾ ಇದ್ದೀನಿ, ಮಿಕ್ಸಿ ಯೂಸ್ ಮಾಡ್ತಾಯಿಲ್ಲ. ಹಾಗೆ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ, ಪಾತ್ರೆನಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೇಮ್ ಇದು ಹಳ್ಳಿ ಸ್ಟೈಲ್ ನಾನು ಮಾಡ್ತಾ ಇರೋದು. ನೋಡಿ, 3 ಥರ ಸೊಪ್ಪು ಅದೇ ಪುದೀನ, ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಮಸಾಲೆ ಐಟಮ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ, ನಾನು ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ, ತೆಂಗಿನಕಾಯಿ ಬದಲು ಕೊಬ್ಬರಿ ತೊಗೊಂಡಿದ್ದೀನಿ. ಯಾಕೆಂದರೆ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ ಕೊಬ್ಬರಿ ಹಾಕೋದ್ರಿಂದ. ಸ್ವಲ್ಪ ಮೆಣಸು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಗಸಗಸೆ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಮಿಕ್ಸಿಲಿ ಅಂದರೆ 1 ನಿಮಿಷಕ್ಕೆ ಜರ್ರ ಅನ್ನಿಸ್ಬಿಡ್ಬೋದು. ಆದರೆ ಇದು ಗುಂಡ್ಕಲ್ಲಲ್ಲಿ ರುಬ್ಬೋದ್ರಿಂದ ಒಂದು 1/4 ಗಂಟೆ 20 ನಿಮಿಷ ತೊಗೊಳುತ್ತೆ. ಆದ್ರೂ ಗುಂಡ್ಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನಾನು ಯಾವಾಗ ಊರಿಗೆ ಹೋದ್ರೂ ನಾನು ಕಲ್ಲೇ ಯೂಸ್ ಮಾಡೋದು. ಹಳ್ಳಿಗಳ ಕಡೆ ಎಲ್ಲ ಸುಮಾರು ಜನ ಕಲ್ಲು ಯೂಸ್ ಮಾಡ್ತಾರೆ. ಕರೆಂಟ್ ಇಲ್ಲ ಅಂತಂದರೆ ಕಲ್ಲೇ ಎಲ್ಲರೂ ಬಳಸೋದು. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಈಗ ಈ ನಡುವೆ ಕರೆಂಟ್ ಕೊಡ್ತಾ ಇದ್ದಾರೆ. ಫಸ್ಟ್ ಎಲ್ಲ ಕರೆಂಟ್ ಇರ್ತಾ ಇರಲಿಲ್ಲ, ಅವಾಗೆಲ್ಲ ಕಲ್ಲೇ ಯೂಸ್ ಮಾಡ್ತಾಯಿದ್ರು. ನಾವು ಕರೆಂಟ್ ಇರಲಿ ಬಿಡಲಿ ಕಲ್ಲಲ್ಲೇ ಮಾಡೋದು. ಯಾಕಂದರೆ ಮಿಕ್ಸಿಯಲ್ಲಿ ಮತ್ತು ಕಲ್ಲಲ್ಲಿ ರುಬ್ಬೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಿಕ್ಸಿಲಿ ಮಾಡೋ ಸಾಂಬಾರ್ಗೂ ಕಲ್ಲಲ್ಲಿ ರುಬ್ಬೋ ಸಾಂಬಾರ್ಗೂ ಟೇಸ್ಟೇ ಚೇಂಜ್ ಇರುತ್ತೆ ತುಂಬ. ಅದಕ್ಕೆ ನಾವು ಊರಿಗೆ ಹೋದಾಗ ಅಪರೂಪಕ್ಕೆ ಹೋಗಿರ್ತೀವಲ್ಲ, ಕಲ್ಲಲ್ಲೇ ರುಬ್ಬ ಮಾಡಬೇಕು ಅನಿಸುತ್ತೆ. ನೋಡಿ ಸ್ನೇಹಿತರೆ, ಅದಕ್ಕೆ ರುಬ್ಕೋಬೇಕು ಎಲ್ಲದನ್ನು. ಸ್ನೇಹಿತರೆ, ಹಾಗೆ ಇನ್ನೊಂದು ವಿಷಯ, ಅದು ಕಲ್ಲಲ್ಲಿ ರುಬ್ಬಬೇಕು ಅಂತಂದರೆ ಚಕ್ಕೆನೆಲ್ಲ ಸ್ವಲ್ಪ ಕುಟ್ಟಿಕೊಂಡಿರಬೇಕು ಮತ್ತು ತೆಂಗಿನಕಾಯಿನ ತುರಿದಿಕ್ಕೊಂಡಿದ್ರೆ ಬೇಗ ರುಬ್ಬೋದು. ನಾವು ಮಿಕ್ಸಿಗೆ ಹಾಕೋವಾಗ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಅಂತೇಳಿ ಹಾಕ್ಬಿಡ್ತೀವಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಕಡ್ಡಿ ಹಾಕ್ಬಿಟ್ಟಿರ್ತೀವಿ. ಅದೇ ಇದರ ಕಲ್ಲಲ್ಲಿ ರುಬ್ಬೇಕಾದ್ರೆ ಉದ್ದುದ್ದು ಹಾಕೊಂಡ್ರೆ ಕಡ್ಡಿ ಹಂಗೇನೆ ನಾರು ಥರ ಕಾಣಿಸುತ್ತೆ, ಬೇಗ ಸವಿಯೋಲ್ಲ. ಅದರಿಂದ ನೀವು ಬೇಗ ರುಬ್ಕೋಬೇಕು ಅಂತಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ, ಅದರಿಂದ ಬೇಗನೂ ರುಬ್ಕೋಬೋದು. ಹಾಗೆ ನೀವು ರುಬ್ಬೇಕಾದ್ರೆ ಸುತ್ತ ಕಲ್ಲನ್ನ ಫಸ್ಟೇ ನೀಟಾಗಿ ತೊಳ್ಕೊಂಡಿರಬೇಕು ಸ್ನೇಹಿತರೆ. ಯಾವುದೇ ಕಲ್ಲುಗಳು ಇಲ್ಲ ಯಾವುದೇ ಕಸ ಕಡ್ಡಿ ಸಿಗದಂಗೆ. ನೋಡಿ, ನಾನು ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದರಿಂದ ಆರಾಮಾಗಿ ಈ ಥರ ರುಬ್ಬಿದೆ. ರುಬ್ಬಾದ್ಮೇಲೆ ನೀಟಾಗಿ ನೋಡಿ ಈ ಥರ ನೀರೆಲ್ಲ ಎತ್ಬೋದು. ಬನ್ನಿ ಸ್ನೇಹಿತರೆ, ಅಡುಗೆ ಸ್ಟಾರ್ಟ್ ಮಾಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕರಿಬೇವು 2 ಒಟ್ಟಿಗೆ ಹಾಕಿದ್ದೀನಿ. ನಾನು ಇದರಲ್ಲಿ ಕುಕ್ಕರ್ ಏನು ಬಳಸೋಕೆ ಹೋಗಿಲ್ಲ, ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ. ಹಾಗೆ ಒಲೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಒಲೆಯಲ್ಲಿ ಲೇಟ್ ಆಗುತ್ತೆ ಮತ್ತು ಬೆಂಗಳೂರಿಗೆ ಬರಬೇಕಿತ್ತು. ಹಾಗೆ ನಿಮಗೆ ಗೊತ್ತಲ್ಲ, ಬೆಂಗಳೂರು ಕಡೆ ಬರೋ ಬಸ್ಗಳೆಲ್ಲ ಎಷ್ಟು ರಶ್ ಇರ್ತವೆ ಅಂತೇಳಿ. ನೋಡಿ ಸ್ನೇಹಿತರೆ, ಈ ಥರ ಈರುಳ್ಳಿ ಈ ಕಲರ್ ಬಂದಮೇಲೆ, ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ಆಮೇಲೆ ನಾವು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ಚಿಕನ್ನು ನೀವು ನಾಟಿ ಕೋಳಿನ ಯೂಸ್ ಮಾಡ್ಬೋದು. ನಾಟಿ ಕೋಳಿ ಯೂಸ್ ಮಾಡಿದ್ರೆ ಬಸ್ಸಾರ್ಗಂತೂ ಇನ್ನೂ ಸೂಪರಾಗಿರುತ್ತೆ. ಹಾಗೆ ಸ್ನೇಹಿತರೆ, ನಾನು ಉಪ್ಪನ್ನ 2 ಸಲ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಫಸ್ಟ್ ಹಾಕಿದ್ದು ಸಾಂಬಾರ್ಗೆ ಹಾಕ್ಕೊತೀನಿ, ಮತ್ತು ಚಿಕನ್ 2 ಸಪ್ರೇಟ್ ಬಸಿತೀನಿ ಅಲ್ವಾ, ಅದರಿಂದ 2 ಸರಿ ಹಾಕೋತಾ ಇದ್ದೀನಿ. ಈ ಥರ ಅಳತೆ ಮಾಡಿಕೊಂಡು ನೀವು ಅಳತೆ ಮಾಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ಉಪ್ಪು ಕಡಿಮೆ ಇದ್ದರೆ ಬೇಕಾದರೆ ಹಾಕೋಬೋದು, ಆದರೆ ಜಾಸ್ತಿ ಆಗಿಬಿಟ್ರೆ ಸಾಂಬಾರು ಟೇಸ್ಟೇ ಹೋಗ್ಬಿಡುತ್ತೆ. ನಮ್ಮ ಕಡೆ ಅರ್ಧ kg ಇಲ್ಲ 1 kg ಚಿಕನ್ ತಂದರೆ ಈ ಥರ ಏನೂ ಮಾಡಲ್ಲ. ಆದರೆ ಜಾಸ್ತಿ ಚಿಕನ್ ತಗೊಬಂದಾಗ ಇದೇ ಥರನೇ ಮಾಡೋದು. ಜಾಸ್ತಿ ಜನಗಳಿಗೆಲ್ಲ ಊಟಕ್ಕೆಲ್ಲ ಹಾಕೋಕ್ಕೆಲ್ಲ ಇದೇ ಥರನೇ ಮಾಡೋದು, ಚೆನ್ನಾಗಿರುತ್ತೆ. ನಾನು ಈ ಥರ ಬಸಿತೀನಿ, ಆದರೆ ಅವರು ಜಾಲರಿನಲ್ಲೇ ಎತ್ತಾರೆ. ಚಿಕನ್ನೆಲ್ಲ ಜಾಲರಿಯಲ್ಲೇ ಎತ್ತಿ ಅದನ್ನು ಒಗ್ಗರಣೆ ಮಾಡ್ತಾರೆ. ಸ್ನೇಹಿತರೆ, ಈಗ ನಾನು ಸಾಂಬಾರು ಪುಡಿ ಹಾಕೋತೀನಿ. ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಸಾಂಬಾರು ಬೇಕಾಗುತ್ತೆ ಅಂತೇಳಿ, ಅದನ್ನು ಸೋಟಲ್ಲಿ ಕಲ್ಸೋಕ್ಕಾಗಲ್ಲ ಅಂತೇಳಿ ನಾನು ಸ್ವಲ್ಪ ಕೈಯಲ್ಲೇ ಕಲ್ಸ್ಕೊತಾ ಇದ್ದೀನಿ. ಯಾಕೆಂದರೆ ಗಂಟು ಇರುತ್ತೆ, ಗಂಟೆಲ್ಲ ನೀಟಾಗಿ ಹೊಡಿಬೇಕು. ಕಲ್ಸ್ಕೊಂಡು ಅದನ್ನೆಲ್ಲ ಒಟ್ಟಿಗೆ ನಾನು ಪಕ್ಕದಲ್ಲಿ ಬಿಸಿನೀರು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಬಿಸಿನೀರನ್ನ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ. ಈಗೀಗ ಎಲ್ಲರೂ ಸ್ಪೂನಲ್ಲಿ ಮಾಡೋದು, ಸ್ಪೂನಲ್ಲೇ ಪ್ರತಿಯೊಂದು ಮಾಡ್ತೀವಿ. ಆದರೆ ಆಗಿನ ಕಾಲದಲ್ಲೆಲ್ಲ ಅಜ್ಜಿರು ಮತ್ತು ಆಗಿನ ನಮ್ಮ ಹಿರಿಯರು, ನಮ್ಮ ತಾಯಿರು ಅವರೆಲ್ಲರೂ ಹಿಂಗೆ ಕೈಯಲ್ಲೇ ಮಾಡ್ತಾಯಿದ್ದಿದ್ದು. ನೋಡಿ ಸ್ನೇಹಿತರೆ, ಇಷ್ಟು ಮಸಾಲೆನ ಎತ್ತಿಕ್ಕೋತಾ ಇದ್ದೀನಿ. ಚಿಕನ್ನ ಫ್ರೈ ಮಾಡಬೇಕಂದ್ರೆ ಬೇಕು ಮಸಾಲ, ಅದಕ್ಕೋಸ್ಕರ ಇದನ್ನೆಲ್ಲ ನೋಡಿ ಈ ಥರ ದೋಸೆ ಇಟ್ಟಿದೆಯಲ್ಲ ಆ ರೇಂಜ್ಗೆ ಇರಬೇಕು ಮಸಾಲ ಕಲಿಸ್ದಾಗ. ಈ ಚಿಕನೆಲ್ಲ ಬೆಂದು ನೀರು ಬಿಟ್ಟಿದೆ. ಇದರೊಳಗಡೆಗೆ ಇವಾಗ ನಾನು ಕಲಸಿರೋ ಮಸಾಲೆ ಎಲ್ಲನ ಹಾಕ್ಕೊತಾ ಇದ್ದೀನಿ. ನಾವು ಮಸಾಲೆ ಐಟಮ್ ಎಲ್ಲ ಫಸ್ಟೇ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹುರಿದಿದ್ರೆ ಈ ಮಸಾಲ ಹಾಕ್ಬಿಟ್ಟು ನಾವು ಬೇಯಿಸೋವಂಥ ಪ್ರಮೇಯ ಏನಿರಲ್ಲ. ನಾವು ಹುರಿದಿಲ್ಲ ಅಂತಂದರೆ ನೋಡಿ ಈ ಥರ ಮಸಾಲೆ ರುಬ್ಕೊಂಡಿರೋದನ್ನ ಹಾಕ್ಬಿಟ್ಟು ಫಸ್ಟ್ ಒಂದೇ ಒಂದು ರೌಂಡು ಹಿಂಗೆ ತಿರುಗಿಸ್ಕೊಂಡು ಒಂದು 5 ಮಿನಿಟ್ ಒಳಗಡೆ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಆ ಮಸಾಲೆ ಎಲ್ಲ ಸ್ವಲ್ಪ ಬಿಸಿ ಆದರೆ ಅದು ಹಸಿ ವಾಸನೆ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ನಾವು ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ.
ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಫಸ್ಟು ಅಳತೆ ನೋಡಿಕೊಂಡು ಫಸ್ಟು ಇಷ್ಟು ಸಾಕಾ ಏನು ಬೇಯಕ್ಕೆ ಎಷ್ಟು ನೀರು ಬೇಕು ಅಂತೇಳಿ ನೋಡಿ ಮತ್ತೊಮ್ಮೆ ನನಗೆ ನೀರು ಕಡಿಮೆ ಅನ್ನಿಸ್ತು. ಅದಕ್ಕೆ ನಾನು ಮತ್ತೆ ನೀರು ಹಾಕೋತೀನಿ ಸ್ನೇಹಿತರೆ. ಈಗ ಎತ್ತು ನೋಡಿದೆ, ನೋಡಿ ಗಟ್ಟಿ ಇದೆ, ಬೆಂದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅನ್ನಿಸ್ತು. ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಸೋಟಲ್ಲಿ ಒಂದೆರಡು ರೌಂಡ್ ತಿರುಗಿಸ್ಬಿಟ್ಟು ಆಮೇಲೆ ಇದನ್ನು ಸ್ನೇಹಿತರೆ ಮುಚ್ಚಿಟ್ಬಿಡೋಣ. ಒಂದು 1/4 ಗಂಟೆ 10 ನಿಮಿಷ ಬೇಯಲಿ, ಚೆನ್ನಾಗಿ ಕುದಿಬೇಕು. ಕುದಿದ್ಮೇಲೆ ಚಿಕನ್ನು ಮಸಾಲ ಎಲ್ಲ ಬೆಂದಿದೆಯಾ ಅಂತೇಳಿ ಒಂದ್ಸಲಿ ನೋಡಿ ಆಮೇಲೆ ಲಾಸ್ಟಲ್ಲಿ ನಾವು ಬಸ್ಕೋಬೇಕಾಗುತ್ತೆ. ಹಾಗೆ ನಾವು ಪ್ಲೇಟ್ ಅಡ್ಡ ಇಟ್ಟಾದರೂ ಬಸಿಬೋದು, ಇಲ್ಲಾಂದರೆ ಜಾಲರಿನಲ್ಲಾದರೂ ಚಿಕನ್ನ ಹಿಂಗೆ ತೆಗೆದು ಹಾಕೋಬೋದು. ಇದು ದೊಡ್ಡ ಫಂಕ್ಷನಲ್ಲೆಲ್ಲ ನಮ್ಮ ಕಡೆ ಜಾಲರಿನಲ್ಲೇ ತೆಗೆದಾಕ್ತಾರೆ. ನಾನು ಕಡಿಮೆ ಇದೆಯಲ್ವಾ ಅದರಿಂದ ಕೂತ್ಕೊಂಡು ಬಸಿಬೋದು, ಅದರಿಂದ ನಾನು ಕೈಯಲ್ಲೇ ಬಸ್ಕೋತಾ ಇದ್ದೀನಿ ಸ್ನೇಹಿತರೆ. ಪ್ಲೇಟ್ ಅಡ್ಡ ಇಟ್ಕೊಂಡು ಬಸಿತಾ ಇದ್ದೀನಿ. ಆದರೆ ಬಸಿವಾಗ ಹುಷಾರಾಗಿ ಬಸ್ಕೊಳ್ಳಿ ನೀವು. ಇದು ಸುತ್ತ ಸಾಂಬಾರು ಆರೋ ಸಾಧ್ಯತೆ ಇರುತ್ತೆ, ಯಾಕಂದರೆ ಮಳ್ತಾ ಇರುತ್ತೆ. ಸಾಂಬಾರು ಚಿಕನ್ ಎರಡು ಬಿಸಿ ಇರೋದ್ರಿಂದ ಮಳ್ತಾ ಇರುತ್ತೆ. ನೋಡಿಕೊಂಡು ಏನಾದರೂ ಸಪೋರ್ಟಿಗೆ ತಗೊಂಡು ಬಸ್ಕೊಳ್ಳಿ. ಸೇಮ್ ಮಟನ್ನು ಸಹ ಇದೇ ಥರ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಟನ್ನು ಮಾಡ್ಬೋದು, ನಾಟಿ ಕೋಳಿಲಿ ಮಾಡ್ಬೋದು, ಸಖತ್ತಾಗಿರುತ್ತೆ. ಮತ್ತು ಸ್ನೇಹಿತರೆ ಮಸಾಲೆ ಎತ್ತಿಟ್ಟಿದ್ವಲ್ಲ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಒಂದು 2 ಮಿನಿಟ್ ಬಿಟ್ಟಿದ್ದೆ. ಉಪ್ಪೆಲ್ಲ ಕರಗಿತ್ತು. ಈಗ ಬಸ್ತಿರೋ ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಒಗ್ಗರಣೆ ಅಂದರೆ ಅದನ್ನು ಬಸ್ತಿದ್ದೀವಲ್ಲ ಅದನ್ನು ಸಪ್ರೇಟು ನೀವು ತರಕಾರಿ ಪಲ್ಯ ಮಾಡ್ತೀರಲ್ಲ ಅದೇ ರೀತಿ ಚಿಕನ್ ಪಲ್ಯ. ನಾನಿವಾಗ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಆಮೇಲೆ ಹಸಿ ಮಸಾಲ ಎತ್ತಿಟ್ಟಿದ್ವಲ್ಲ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹಸಿ ಇತ್ತಲ್ವ ಅದರಿಂದ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿಬಿಟ್ರೆ ಅದೆಲ್ಲ ಬೆಂದಿದೆ, ಇದು ಬೆಂದಿರಲಿಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು 5 to 10 ಮಿನಿಟು ತುಂಬ ಸಣ್ಣ ಊರಿನಲ್ಲಿ ಬಿಸಿ ಮಾಡಬೇಕು. ಬಿಸಿ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡಿ ಬಸ್ತಿಟ್ಟಿದ್ದೀವಲ್ಲ ಚಿಕನ್ನು ಅದನ್ನು ನಾವು ಈ ಒಗ್ಗರಣೆ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಒಂದೇ ಸರಿ ಬಗ್ಸೋಕ್ಕಾಗಲ್ಲ ಅಂತೇಳಿ 2-3 ಸರಿ ಹಿಂಗೆ ಸೌಟಲ್ಲಿ ತೆಗೆದು ಹಾಕೋತಾ ಇದ್ದೀನಿ. ಈ ಥರ ಮಾಡಿಬಿಟ್ಟು ಇದನ್ನು ಸಹ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡೋಣ. ಬಿಸಿ ಮಾಡಿಕೊಂಡು ನಾವು ಸಾಂಬಾರನ್ನ ಬಸ್ತಿದ್ದೀವಲ್ಲ ಸ್ನೇಹಿತರೆ, ಆ ಸಾಂಬಾರನ್ನ ನಾನು ಮತ್ತೆ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಒಲೆ ಮೇಲೆ ಇಕ್ಕಿದ್ದೀನಿ. ನೀವು ಬೇಕಂದರೆ ಸಾಂಬಾರು ಇನ್ನೂ ಸ್ವಲ್ಪ ಬೇಕು ನನಗೆ ಜನ ಜಾಸ್ತಿ ಇದ್ದಾರೆ ಅಂದರೆ ನೀವು ಸಾಂಬಾರು ಪುಡಿ ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೋಬೋದು. ಕೆಲವರು ಹಂಗೆ ಮಾಡ್ತಾರೆ. ಆದರೆ ನಾನು ಇದರಲ್ಲಿ ನಮಗೆ ಸಾಂಬಾರು ಸಾಕು, ಅದಕ್ಕೆ ಸಾಂಬಾರೇನು ನಾನು ಹೆಚ್ಚೋಕೆ ಹೋಗಿಲ್ಲ. ಮತ್ತು ಚಿಕನ್ಗೆ ಅಷ್ಟೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ತಿರುಗಿಸ್ಕೊಡ್ತಾಯಿದ್ದೀನಿ. ಅದನ್ನು ಹಾಕಿದ್ಮೇಲೆ ಒಂದು 5 ಮಿನಿಟ್ ಬಿಡೋಣ. ಸಣ್ಣ ಉರಿ ಇರಬೇಕು. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತಲ್ವ ಸ್ನೇಹಿತರೆ. ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಖುಷಿ ಪಡ್ತೀರಾ. ಚಿಕನ್ ತಿಂದೇ ಇರ್ತಾರಲ್ಲ ನಿಮ್ಮ ಮನೇಲಿ, ಅವರು ಈ ಥರ ಮಾಡಿಕೊಡಿ, ಅವ್ರು ಮತ್ತೆ ಇದೇ ಥರ ಮಾಡಿಕೊಡಿ ತಿಂತೀವಿ ಅಂತ ಅಂತಾರೆ. ನೋಡಿ ಸ್ನೇಹಿತರೆ, ಈ ಥರ ಬಂತು. ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ. ಇಷ್ಟ ಆಯ್ತಲ್ವಾ? ನಮ್ಮ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.